ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರುಜಿ, ಇನ್ನು ಈ ವರ್ಷ ಭವಿಷ್ಯ ಹೇಗಿದೆ, ಮಳೆ ಬೆಳೆ ಹೇಗಿದೆ, ರೈತರಿಗೆ ಅನುಕೂಲ ಅನಾನುಕೂಲಗಳ ಬಗ್ಗೆ ಈಗ ತಿಳಿಸ್ಕೊಡಿ ಗುರುಜಿ. ಮೊದಲನೇದಾಗಿ ಗುರು ರಾಜನಾಗಿರೋದ್ರಿಂದ ಗುರುವಾಗಿರೋದ್ರಿಂದ ಈ ಸತಿ ನಡೀತಕ್ಕಂತಹ ಅಂದರೆ ಈ ಬಾರಿ ರಾಜ್ಯ ಸುಭಿಕ್ಷವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರಗಳಿರೋದಿಲ್ಲ. ಮಳೆ ಅಂತಕ್ಕಂಥದ್ದು ಸಮೃದ್ಧಿಯಾಗಿರುತ್ತೆ ಮತ್ತು ರಾಜ್ಯಪಾಲನೆ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಇನ್ನು ಪ್ರಜೆಗಳು ಅಷ್ಟೇ ಈ ಬಾರಿ ರೋಗ ಬಾಧೆಗಳಿಲ್ದಿರ ಎಲ್ಲರೂ ಸಹಿತ ನೆಮ್ಮದಿಯಾದಂತಹ ಒಳ್ಳೆ ಆರೋಗ್ಯವಂತರಾಗಿರ್ತಾರೆ. ಇನ್ನು ಈ ಬಾರಿ ಮಳೆ ಸಹಿತ ಬಹಳ ವಿಶೇಷವಾಗಿದ್ದು ಬೆಳೆ ಸಮೃದ್ಧಿಯಾಗಿರುತ್ತೆ. ಹಾಗಾಗಿ ಗುರು ರಾಜನಾದ್ರಿಂದ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ರವಿ ಮಂತ್ರಿ ಆದ್ದರಿಂದ ರವಿ ಮಂತ್ರಿ ಆದಾಗ ಆಗ್ತಕ್ಕಂತಹ ಫಲಗಳೇನು ಅಂತಕ್ಕಂಥದ್ದು ನೋಡೋಣ. ರವಿ ಮಂತ್ರಿ ಆದಾಗ ಸಾಧ್ಯವಾದಷ್ಟು ಅನ್ಯಾಯಗಳಂತಕ್ಕಂಥದ್ದು, ವೈರತ್ವ ಅಂತಕ್ಕಂಥದ್ದು, ಯುದ್ಧವು, ಅನಾವೃಷ್ಟಿ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹಿತ ಸ್ವಲ್ಪ ಅಧಿಕವಾಗಿರುತ್ತೆ. ಶನಿ ಸೇನಾಧಿಪತಿ ಆಗಿರೋದ್ರಿಂದ ಈ ಬಾರಿ ರಾಜರು ಸೇನೆಗಳನ್ನು ಸಿದ್ಧತೆ ಮಾಡೋದರಲ್ಲೇ ಇರ್ತಾರೆ. ಆದರೆ ಪ್ರಜೆಗಳು ಅಧರ್ಮದತ್ತ ಸಾಕಷ್ಟು ನಡೀತಾ ಇರ್ತಾರೆ. ಇನ್ನು ಬೆಳೆ ಅಂತಕ್ಕಂಥದ್ದು ಸಹಿತ ಈ ಬಾರಿ ಕಪ್ಪು ಬೆಳೆಗಳು ಬಹಳ ಅಧಿಕವಾಗಿರುತ್ತೆ. ಇನ್ನು ಬುಧ ಸಸ್ಯಾಧಿಪತಿ ಆಗಿರೋದ್ರಿಂದ ಈ ಬಾರಿ ಬುಧನು ಸಸ್ಯಾಧಿಪತಿ ಆಗಿರೋದ್ರಿಂದ ಮಳೆ ಬೆಳೆಗಳು ಬಹಳಷ್ಟು ಕಡಿಮೆ ಆಗ್ತಕ್ಕಂಥದ್ದು, ಮೋಡಗಳು ಗಾಳಿಯ ಬಡಿತಕ್ಕೆ ಬಹಳಷ್ಟು ಚೆದರತಕ್ಕಂತಹದ್ದು, ಜನರಿಗೆ ಭಯ ಉಂಟು ಮಾಡತಕ್ಕಂಥದ್ದು ಸಹಿತ ಈ ಬಾರಿ ಬುಧನು ಸಸ್ಯಾಧಿಪತಿ ಆದ್ದರಿಂದ ಈ ಪ್ರಕಾರ ನಡೆಯುತ್ತೆ. ಇನ್ನು ಈ ಬಾರಿ ಚಂದ್ರನು ಧಾನ್ಯಾಧಿಪತಿ ಆದ್ದರಿಂದ ಈ ಬಾರಿ ಧಾನ್ಯಗಳು ಬಹಳ ವಿಶೇಷವಾಗಿರ್ತದೆ ಮತ್ತು ಗೋವುಗಳು ಸಮೃದ್ಧಿಯಾಗಿರ್ತದೆ, ಹಾಲನ್ನು ಹೆಚ್ಚು ಕೊಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಪ್ರಜೆಗಳು ಆರೋಗ್ಯವಂತರಾಗಿರ್ತಾರೆ. ಮಳೆ ಬೆಳೆ ಬಹಳ ವಿಶೇಷವಾಗಿರುತ್ತೆ. ಮಳೆ ಚೆನ್ನಾಗಾಗೋದ್ರಿಂದ ಆಗಿಂದಾಗಲೇ ಬಹಳಷ್ಟು ಸುಭಿಕ್ಷವಾಗಿರ್ತಕ್ಕಂತಹ ಕಾಲ ಖಂಡಿತ ಈ ಬಾರಿ ನಡೆಯುತ್ತೆ. ಇನ್ನು ಶನಿಯು ಅರ್ಘ್ಯಾಧಿಪತಿ ಆದಂತಹ ಶನಿ ಈ ಬಾರಿ ಮಳೆಯು ಬಹಳ ಅಧಿಕವಾಗತಕ್ಕಂಥದ್ದು ಮತ್ತು ಕಳ್ಳರ ಬಾಧೆಯು ಸಾಕಷ್ಟಾಗುವಂಥದ್ದು, ಬೆಂಕಿಯ ಬಾಧೆಯು ಸಾಕಷ್ಟಿರುತ್ತೆ ಮತ್ತು ಕ್ಷಾಮ ಬಾಧೆಯು ಸಹಿತ ಅಷ್ಟೇ ಇರುತ್ತೆ. ಹೀಗೆ ಕಪ್ಪು ಧಾನ್ಯಗಳು ಮಾತ್ರ ಹೆಚ್ಚು ಫಲಿಸುತ್ತೆ ಅಂತ ಹೇಳ್ಬೋದು. ಇನ್ನು ಶನಿ ಮೇಘಾಧಿಪತಿ ಆದಾಗ ಅದರ ಫಲ ಏನು ಅಂತ ನೋಡೋಣ. ಶನಿ ಮೇಘಾಧಿಪತಿ ಆದಾಗ ಬೆಳೆಗಳು ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಪದಾರ್ಥಗಳ ಬೆಲೆ ಹೆಚ್ಚಾಗ್ತಕ್ಕಂಥದ್ದು, ಖಂಡವೃಷ್ಟಿ ಆಗ್ತಕ್ಕಂಥದ್ದು. ರಸಾಧಿಪತಿಯಾದಂತಹ ಶುಕ್ರ ಯಾವಾಗ ರಸಾಧಿಪತಿಯಾಗಿರ್ತಾನೋ, ಶುಕ್ರನು ರಸಾಧಿಪತಿಯಾಗಿರ್ತಕ್ಕಂತಹ ಕಾಲದಲ್ಲಿ ಸುಗಂಧ ದ್ರವ್ಯಗಳಿಗೂ ಮತ್ತು ನಿರ್ಗಂಧ ವಸ್ತುಗಳಿಗೂ ಮತ್ತು ರಸವಸ್ತುಗಳಿಗೂ, ಕ್ಷಾರವಾಗಿರ್ತಕ್ಕಂತಹ ಪದಾರ್ಥಗಳಿಗೂ ಮತ್ತು ಗೆಡ್ಡೆ ಗೆಣಸುಗಳಿಗೂ ಸಹಿತ ಅಭಿವೃದ್ಧಿಯನ್ನು ಉಂಟು ಮಾಡ್ತಾನೆ. ಇನ್ನು ಕುಜ ನಿರಾಯಾಸಾಧಿಪತಿ ಆಗಿರ್ತಕ್ಕಂಥದ್ದು. ಕುಜನು ನಿರಾಸಾಧಿಪತಿ ಆಗಿರುವುದರಿಂದ ಚಂದನ, ಅಗರಬತ್ತಿ ಮತ್ತು ಕಸ್ತೂರಿ, ಅಗರು ಮತ್ತು ಹವಳ, ಕೆಂಪು ಬಟ್ಟೆಗಳು ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ಮತ್ತು ಬೆಲೆ ಕಡಿಮೆ ಆಗ್ತಕ್ಕಂಥದ್ದು ಈ ಕಾಲದಲ್ಲಿ ನಡೀತಕ್ಕಂಥದ್ದು. ಇನ್ನು ಕೃಷ್ಣನು ಪಶುನಾಯಕತ್ವವನ್ನು ತೆಗೆದುಕೊಂಡಿರೋದ್ರಿಂದ ಈ ಬಾರಿ ಪಶುಗಳಿಗೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಪಶುಗಳಿಗೆ ಮೇವು ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಈ ಬಾರಿ ಹಾಲು ಹೇರಳವಾಗಿ ಸಿಗ್ತಕ್ಕಂಥದ್ದು. ಹೀಗೆ ಪಶುಗಳು ಸಂರಕ್ಷಣೆಯನ್ನು ನೋಡ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಾದ್ರಿಂದ ಪಶುಗಳು ಮಾತ್ರ ನಿಜಕ್ಕೂ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉಪನಾಯಕರಲ್ಲಿ ಚಂದ್ರ ಪಶ್ಚಧಾನ್ಯಾಧಿಪತಿ, ಮೃಗಾಧಿಪತಿ, ವೃಷಭಾಧಿಪತಿ, ಗಮಕಾಧಿಪತಿ ಆಗಿರ್ತಕ್ಕಂಥದ್ದು. ಇನ್ನು ಕುಜ ಅಗ್ರಧಾನ್ಯಾಧಿಪತಿ, ಛತ್ರಾಧಿಪತಿ, ನರಾಧಿಪತಿ, ಕೋಶಾಧಿಪತಿ, ಉಷ್ಣಾಧಿಪತಿ ಮತ್ತು ಕಾರಾಧಿಪತಿ ಆಗಿರ್ತಕ್ಕಂಥದ್ದು. ಬುಧ ಪೂರ್ವ ಸಸ್ಯಾಧಿಪತಿ ಮತ್ತು ವ್ಯವಹಾರಾಧಿಪತಿ, ವಸ್ತ್ರಾಧಿಪತಿ ಆಗಿರ್ತಕ್ಕಂಥದ್ದು. ಇನ್ನು ಗುರು ಅಶ್ವಾಧಿಪತಿ, ಮಾಂಗಲ್ಯಾಧಿಪತಿ, ಮಹಿಷಾಧಿಪತಿ ಆಗಿರ್ತಕ್ಕಂಥದ್ದು. ಶುಕ್ರ ವ್ಯಾಪಾರಾಧಿಪತಿ ಮತ್ತು ಧನಾಧಿಪತಿ ಮತ್ತು ತ್ರಣಾಧಿಪತಿ ಆಗಿರ್ತಕ್ಕಂಥದ್ದು. ಶನಿ ಅಪಾರ ಸಸ್ಯಾಧಿಪತಿ, ಅಜ್ಞಾನಾಧಿಪತಿ, ಯುದ್ಧಾಧಿಪತಿ, ಸರ್ಪಾಧಿಪತಿ, ರತ್ನಾಧಿಪತಿ ಹಾಗೂ ಸ್ತ್ರೀಣಾಧಿಪತಿ ಮತ್ತು ಗಜಾಧಿಪತಿ, ಮೇಘಾಧಿಪತಿ ಆಗಿರ್ತಕ್ಕಂಥದ್ದು. ಹೀಗೆ ಈ ಬಾರಿ ರಾಜರು ನವನಾಯಕರಿರ್ತಕ್ಕಂತಹ ರೀತಿ ಅಂದರೆ ರಾಜ ಆಗಿರ್ತಕ್ಕಂಥ ಗುರು ರಾಜನಾದ್ದರಿಂದ, ರವಿ ಮಂತ್ರಿ ಆದ್ದರಿಂದ, ಶನಿ ಸೇನಾಧಿಪತಿ ಆದ್ದರಿಂದ, ಬುಧ ಸಸ್ಯಾಧಿಪತಿ ಆದ್ದರಿಂದ ಮತ್ತು ಚಂದ್ರ ಧಾನ್ಯಾಧಿಪತಿ ಆದ್ದರಿಂದ, ಶನಿ ಅರ್ಘ್ಯಾಧಿಪತಿ ಆದ್ದರಿಂದ, ಶನಿ ಮೇಘಾಧಿಪತಿ ಆದ್ದರಿಂದ ಮತ್ತು ಶುಕ್ರ ರಸಾಧಿಪತಿ ಆದ್ದರಿಂದ, ಕುಜ ನಿರಾಸಾಧಿಪತಿ, ಕೃಷ್ಣ ಪಶುನಾಯಕನಾದ್ದರಿಂದ ಈ ಬಾರಿ ಬಹಳ ವಿಶೇಷವಾಗಿದೆ. ಈ ವರ್ಷಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಧನ್ಯವಾದ ಗುರುಜಿ. ವೀಕ್ಷಕರೇ, ನವಗ್ರಹಗಳಲ್ಲಿ ಯಾವ ಗ್ರಹಗಳಿಗೆ ಯಾವ ಸ್ಥಾನವಿದೆ, ಯಾರು ಯಾವ ಕೆಲಸವನ್ನ ಈ ವರ್ಷದಲ್ಲಿ ನಿರ್ವಹಿಸ್ತಾರೆ ಅಂತ ತಿಳ್ಕೊಂಡ್ರಲ್ಲ, ಇದೇ ರೀತಿ ಈ ವರ್ಷ ಭವಿಷ್ಯದ ಬಗ್ಗೆ ಕೂಡ ತಿಳ್ಕೊಳ್ಳೋದು ಮತ್ತಷ್ಟಿದೆ. ಆದರೆ ಅದಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವೀಗ ಮಮತಾ ಅವ್ರಿಗೆ ಕರೆ ಮಾಡಿದ್ದೀವಿ. ನಮಸ್ತೆ ಮಮತಾ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರಿ, ಗುರೂಜಿ ಇದ್ದಾರೆ. ಹೌದಾ? ಸರಿ ಮಾ, ಗುರೂಜಿ ಇದ್ದಾರೆ, ಗುರೂಜಿ ಹತ್ರ ಮಾತಾಡಿ ಈಗ. ನಮಸ್ತೆ ಗುರುಜಿ. ನಿಮ್ ಕಾಲ್ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸ್ವಾಮೀಜಿ, ನನ್ಗೆ 30 ವರ್ಷ ಆಗಿದೆ, ಇನ್ನ ಮದ್ವೆ ಸೆಟ್ ಆಗಿಲ್ಲ. ಮನೆಯಲ್ಲೆಲ್ಲ ಅದೇ ಯೋಚನೆ ಆಗ್ತಿದೆ. ಅದಕ್ಕೆ ನಿಮ್ ಹತ್ರ ಕೇಳೋಣ ಒಂದ್ಸಲ, ಏನ್ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡಿದ್ರೆ ಆಗುತ್ತೆ, ಯಾವಾಗ ಸೆಟ್ ಆಗುತ್ತೆ, ಒಳ್ಳೆ ಜಾಬ್ ಅಲ್ಲಿ ಹುಡುಗ ಸಿಗ್ತಾನ ಅಂತ ಕೇಳ್ಬೇಕಿತ್ತು. ಇಲ್ಲಮ್ಮ, ಚಿಂತೆ ಮಾಡಬೇಡಿ. ಈ ಹೊಸ ವರ್ಷ ನಿಜಕ್ಕೂ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಒಳ್ಳೆ ಫಲ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ವರತರಂಗದಲ್ಲೂ ಸಹಿತ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿವರೆಗೂ ಮದುವೆ ವಿಳಂಬ ಆದರೂ ಸಹಿತ ಇನ್ನು 3 ತಿಂಗಳು ಕಳೆದ ನಂತರ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಫಲಗಳಿದೆ. ನಿಮ್ಮ ಭವಿಷ್ಯತ್ತಲ್ಲೂ ಬದಲಾಗುತ್ತೆ. ಶೀಘ್ರವಾಗಿ ಲಗ್ನವಾಗ್ತಕ್ಕಂಥ ಯೋಗ ಫಲ ಸಹಿತ ನಿಮ್ಮ ಸ್ವರತರಂಗದಲ್ಲಿದೆ. ಒಳ್ಳೇದಾಗ್ಲಿ ತಾಯಿ. ಸಾಧ್ಯವಾದರೆ ಅಮ್ಮ, ಈ 3 ತಿಂಗಳೊಳಗೆ ಸೆಟ್ ಆಗುತ್ತೆ. ಈ 3 ತಿಂಗಳೊಳಗಾಗಿ ನೀವು ಮಾಡಬೇಕಾದಂಥ ಅನುಷ್ಠಾನವೂ ಇದೆ. ಅನುಷ್ಠಾನ ಏನಪ್ಪಾ ಅಂದರೆ 9 ಮಂಗಳವಾರ 9 ಮಂಗಳವಾರ ದೇವಿ ಪಾರಾಯಣ ಮಾಡ್ತಕ್ಕಂಥದ್ದು. ದುರ್ಗಾ ಸಪ್ತಶತಿ ಪಾರಾಯಣ ಆಗಲಿ ಅಥವಾ ದೇವಿ ಆಲಯದಲ್ಲಿ ಹೋಗಿ ಸ್ವಲ್ಪ ಗುಡಾನ್ನ ನೈವೇದ್ಯ ಮಾಡಿಸಿ ಅಲ್ಲಿ 10 ಜನಕ್ಕೆ ಹಂಚೋದ್ರಿಂದ ಶೀಘ್ರವಾಗಿ ಲಗ್ನ ಸೆಟ್ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಸ್ವಾಮೀಜಿ, ಇನ್ನೊಂದಿತ್ತು, ನಂದೇ ಪ್ರಾಬ್ಲಮ್. ನನ್ಗೆ ಪೋಸ್ಟ್ ಆಫೀಸ್ ಕೆಲಸ ಸಿಕ್ಕಿದೆ, ಆದ್ರೂ ಒಂಥರ ನೆಮ್ಮದಿ ಇಲ್ಲ. ಕೆಲಸ ಸಿಕ್ಕಿದ ದಿವಸದಿಂದ ಒಂಥರ ಸಮಾಧಾನ ಇಲ್ಲ, ಬಿಟ್ಬಿಡೋಣ ಅನ್ಸುತ್ತೆ. ಕೆಲ್ಸಕ್ಕೆ ಹೋಗಕ್ಕೆ ಮನ್ಸು ಬರಲ್ಲ, ಅಷ್ಟು ಹಿಂಸೆ ಅನ್ಸುತ್ತೆ. ಅದಕ್ಕೆ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಥವಾ ಇದ್ರಲ್ಲೇ ಓದಾಡ್ಬೇಕು, ಆತರ ಏನಾದ್ರು ಪರಿಹಾರ ಇದೆಯಾ ಸ್ವಾಮೀಜಿ? ಇಲ್ಲಮ್ಮ, ನೀನು ಈ ಕೆಲಸಕ್ಕೆ ಹೋದಂಥ ಮುಹೂರ್ತ ಬಲ ಸರಿ ಇಲ್ಲ, ಅದರಿಂದ ನಿನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಚಿಂತೆ ಮಾಡಬೇಡಿ. 4 ಪೌರ್ಣಮಿ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಬ್ಬಿನ ಹಾಲಿಂದ ಅಭಿಷೇಕ ಮಾಡಿಸಿ ಈ ಒಂದು ಇರ್ತಕ್ಕಂಥ ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ಈ ಕೆಲಸದಲ್ಲಿ ಇರ್ತಕ್ಕಂಥ ಅಸಮಾಧಾನ ಅಂತಕ್ಕಂಥದ್ದು ದೂರ ಆಗಲಿ, ನೆಮ್ಮದಿ ಮತ್ತು ಸಮಾಧಾನ ಅಂತಕ್ಕಂಥದ್ದು ಸಿಗಲಿ ಅಂತ ಹೇಳಿ ಭಗವಂತನ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯದಾಗುತ್ತೆ. ಮತ್ತೊಂದು ಬೇರೆ ಜಾಬ್ ಸಿಗ್ಬೋದು ನಿಮಗೆ, ಆದರೂ ಈಗ ಸಿಕ್ಕಿರ್ತಕ್ಕಂಥ ಜಾಬನ್ನ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಅಮ್ಮ. ಆದಷ್ಟು ಬೇಗ ನಿಮಗೆ ಮದುವೆ ಭಾಗ್ಯ ಒಲಿದು ಬರಲಿ. ವೀಕ್ಷಕರೇ, ನಾವೀಗ ಶ್ರುತಿ ಅವ್ರಿಗೆ ಕರೆ ಮಾಡಿದ್ದೀವಿ. ನಮಸ್ತೆ ಶ್ರುತಿ. ಹಲೋ. ನಮಸ್ತೆ ಅಮ್ಮ, ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಮಸ್ಕಾರ ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಗುರೂಜಿ ಹತ್ರ ಮಾತಾಡಿಮ್ಮ. ಹಲೋ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ನನಗೆ 3 ವರ್ಷ ಆಗಿತ್ತು ಮ್ಯಾರೇಜ್ ಆಗಿ. 3 ವರ್ಷ ಆಗಿತ್ತು. ಈಗ ಒಂದು 2 ಮಂತ್ಸ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದೆ. ಆ ಪ್ರೆಗ್ನೆಂಟ್ ಆದಾಗ ಅದು ಮಗು ಗರ್ಭಕೋಶದಲ್ಲಿ ಬೆಳೀತಿರ್ಲಿಲ್ಲ ಅಂತೆ, ಅದು ಟ್ಯೂಬಲ್ಲಿ ಬೆಳೀತಂತೆ. ಹಾಗಾಗಿ ಆ ಟ್ಯೂಬ್ನ ತೆಗ್ದಾಕಿದ್ದಾರೆ ನಮ್ದು. ಮುಂದೆ ನನಗೆ ಮಕ್ಕಳಾಗುತ್ತೆ ಹೆಂಗೆ ಅಂತ ಗುರುಜಿ? ಆಗುತ್ತೆ, ಸ್ವಲ್ಪ ಕಾಲ ತಾವು ಕಾಯ್ಬೇಕಾಗತ್ತೆ. ಆದರೂ ಇದಕ್ಕೆ ಸರಿಯಾದ ರೀತಿ ನೀವು ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ನಿಮ್ಮ ಸ್ವರತರಂಗದಲ್ಲಿ ಇಂತಹ ಸಮಸ್ಯೆ ಈ ಹಿಂದೆ ಆಗಿರ್ತಕ್ಕಂಥದ್ದು ಮುಂದೆ ಆಗುವಂಥದ್ದಲ್ಲ. ಒಮ್ಮೆ ನಿಮ್ಮ ಮನೆದೇವರು ಒಂದು ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಅನುಗ್ರಹ ತೆಗೆದುಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಹೀಗೇನೆ ಮತ್ತಷ್ಟು ವಿಶೇಷವಾದ ಯುಗಾದಿ ಹಬ್ಬದ ಮಾಹಿತಿಯನ್ನ ನೋಡೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ.